ಹಲೋ ಫ್ರೆಂಡ್ಸ್, ನಾವಿವತ್ತು 9ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಅಭ್ಯಾಸ 13.2ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಈ ಅಭ್ಯಾಸದಲ್ಲಿಯ ಹಲವಾರು ಲೆಕ್ಕಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಲೆಕ್ಕವನ್ನ ಬಿಡಿಸೋಣ. ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ. ವೃತ್ತಾಕಾರದ ಬಾವಿಯ ಒಳ ವ್ಯಾಸವು 3.5 ಮೀಟರ್ ಆಗಿದೆ. ಅದರ ಆಳವು 10 ಮೀಟರ್ ಆಗಿದೆ. ಅದರ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ವೃತ್ತಾಕಾರದ ಬಾವಿ. ಹಾಗಾದ್ರೆ ವೃತ್ತಾಕಾರದ ಬಾವಿಯನ್ನ ಈಗಾಗಲೇ ನೀವು ನೋಡಿರ್ತೀರಿ, ಹೌದಾ? ಹಾಗಾಗಿ ಈಗ ನೋಡಿ, ಈ ರೀತಿಯಾಗಿ ಇರ್ತದೆ. ಇಲ್ಲಿಯೂ ಕೂಡ ಏನು ಇರ್ತಾ ಇದೆ, ಈ ರೀತಿಯಲ್ಲಿ ಇರ್ತಾ ಇದೆ. ಇದೊಂದು ಬಾವಿ ಅಥವಾ ಹಾಗಾದ್ರೆ ಇದು ಯಾವ ಆಕಾರವನ್ನು ಪಡೆದಿದೆ ಅಂದ್ರೆ ಸಿಲಿಂಡರ್ನ ಆಕಾರವನ್ನ ಹೊಂದಿದೆ. ಬಾವಿಯು ಕೂಡ ಏನಾಗಿದೆ, ಸಿಲಿಂಡರ್ನ ಆಕಾರವನ್ನ ಹೊಂದಿದೆ. ಹಾಗಾಗಿ ನಾವು ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಅದನ್ನು ಕಂಡುಹಿಡಿದ್ರೆ ನಮಗೆ ಈ ಬಾವಿಯ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸಿಗುತ್ತದೆ. ಯಾಕಂದ್ರೆ ಈ ಬಾವಿಯು ಯಾವ ಆಕಾರದಲ್ಲಿದೆ, ಸಿಲಿಂಡರ್ನ ಆಕಾರದಲ್ಲಿ ಇದೆ ಅಂತೇಳಿ ಹೇಳ್ಬಹುದು. ಹಾಗಾಗಿ ನೋಡಿ, ದತ್ತಾಂಶಗಳನ್ನ ಏನೇನು ಕೊಟ್ಟಿದ್ದಾರೆ ಅಂದ್ರೆ ವ್ಯಾಸ ಅಂದ್ರೆ ಡಯಾಮೀಟರ್, ಹೌದಾ? ವ್ಯಾಸ ಎಷ್ಟು ಕೊಟ್ಟಿದ್ದಾರೆ? ವ್ಯಾಸ ಅಂದ್ರೆ ಡಯಾಮೀಟರ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತಾ ಇದ್ದೀವಿ. 3.5 ಮೀಟರ್. ಎಷ್ಟಿದೆ? 3.5 ಮೀಟರ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅದರ ಆಳ ಅಂದ್ರೆ ಏನು? ಎತ್ತರ. ಆಳ ಅಂದ್ರೆ ನಾವು ಇಲ್ಲಿ ಏನಂತ ತಿಳ್ಕೊಬಹುದು? ಎತ್ತರ, ಹೈಟ್. ಎಷ್ಟಿದೆ? 10 ಮೀಟರ್. 10 ಮೀಟರ್. ನೋಡಿ, ಈ ಡಯಾಮೀಟರ್ನ ಇದನ್ನ ಹೇಗೆ ಬರ್ಕೋಬಹುದು ಅಂದ್ರೆ 35 ಹತ್ತಾಂಶ. ದಶಮಾಂಶದಲ್ಲಿ ಇದ್ದದನ್ನ ಭಿನ್ನ ರಾಶಿಯಲ್ಲಿ ಬರ್ಕೋಬಹುದು. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 10 ಬರ್ತಾ ಇದೆ, ಕೆಳ ಒಂದು 0. ಇದೇನಾಯ್ತು? ಮೀಟರ್, ಹೌದಾ? ಈ ರೀತಿಯಲ್ಲೂ ಕೂಡ ನಾವು ಉತ್ತರವನ್ನ ಬರೀಬಹುದು. ಇನ್ನು ನೋಡಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಹಾಗಾದ್ರೆ ನೋಡಿ, ಇದರ ಸೂತ್ರ ಏನಂದ್ರೆ 2πr/h. 2πr/h. ಹಾಗಾದ್ರೆ ಈ ಸೂತ್ರದಲ್ಲಿ ನಮಗೆ ಇಲ್ಲಿ h ಗೊತ್ತಾಗಿದೆ, ಆದ್ರೆ ಇಲ್ಲಿ ವ್ಯಾಸವನ್ನ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ಏನಿದೆ? r ಇದೆ. r ಅಂದ್ರೆ ತ್ರಿಜ್ಯ. ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೋತಾನಂದ್ರೆ ನೋಡಿ, ಈ ಪೈಯನ್ನ ಆ ಕಡೆ ಕಳಿಸ್ತೀನಿ, ಹೌದಾ? ಅಥವಾ ಪೈಯನ್ನ ಮೊದಲು ಬರೆದು ಈ 2 ಅನ್ನ ಆ ಕಡೆ ಬರ್ಕೋತೀನಿ. ನೋಡಿ, ಪೈ ಗುಣಿಸು ಈ 2 ಅನ್ನ ಈ ಕಡೆ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲದರ ನಡುವೆ ಏನಿರ್ತಾ ಇದೆ? ಗುಣಾಕಾರ ಇರ್ತದೆ. r ಗುಣಾಕಾರ h, ಹೌದಾ? ಇಲ್ಲಿ ನೋಡಿ, 2 ಗುಣಿಸು r. 2 ಗುಣಿಸು r ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಪೈ ಗುಣಿಸು d ಗುಣಿಸು h. ಬ್ರಾಕೆಟ್ ನಲ್ಲಿ ನಾ ಬರ್ತಾ ಇದ್ದೀನಿ d = 2 ಗುಣಿಸು 6. ಅಂದ್ರೆ r ಅಂದ್ರೆ ತ್ರಿಜ್ಯ. ತ್ರಿಜ್ಯಕ್ಕೆ 2 ರಿಂದ ಗುಣಿಸಿದಾಗ ನಮ್ಗೆ ಏನ್ ಬರ್ತಾ ಇದೆ? d ಬರ್ತಾ ಇದೆ. d ಅಂದ್ರೆ ಏನು? ವ್ಯಾಸ ನಮಗೆ ಗೊತ್ತಿದೆ. ಇದನ್ನೇ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಈ ರೀತಿಯಲ್ಲಿ ಬರ್ಕೊಳ್ತಾ ಇದ್ದೀನಿ. ಈಗ ಪೈ ಗೊತ್ತಿದೆ, ಡಿ ಗೊತ್ತಿದೆ, ಎಚ್ ಗೊತ್ತಿದೆ. ಅವುಗಳ ಬೆಲೆಗಳನ್ನ ತುಂಬಿ ಬಿಡೋಣ. ಪೈ ಅಂದ್ರೆ 22 7/, ಡಿ 35 10/, ಎಚ್ ಅಂದ್ರೆ 10. ಎಚ್ ಅಂದ್ರೆ 10 ಮೀಟರ್. ಈಗ ನೋಡಿ, 10 ಕ್ಯಾನ್ಸಲ್ ಆಯ್ತು. 7 ಇಲ್ಲೇ ಕ್ಯಾನ್ಸಲ್ ಆಯ್ತು. ಈಗ ಏನಾಯ್ತು? 22 ಗುಣಿಸು 5. ಹಾಗಾದ್ರೆ ಎಷ್ಟು ಆಗ್ತಾ ಇದೆ? 22 ಇಲ್ಲೇ 110. 22 ಇಲ್ಲೇ 110. ಇದೇನಿದು? ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪಾರ್ಶ್ವ
ಮೇಲ್ಮೈ ವಿಸ್ತೀರ್ಣವನ್ನ ನಾವು ಚದರ್ನಲ್ಲಿ ಬಿಡ್ತಿದ್ದೀವಿ. ಇಲ್ಲಿ ಏಕಮಾನ ಏನಿದೆ ಮೀಟರ್, ಹಾಗಾಗಿ ಚದರ್ ಮೀಟರ್. ಹಾಗಾಗಿ ಈ ವೃತ್ತಾಕಾರದ ಬಾವಿಯ ಒಳ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ತಾ ಇದೆ ಅಂದ್ರೆ 110 ಚದರ್ ಮೀಟರ್. 110 ಚದರ್ ಮೀಟರ್ ವಿಸ್ತೀರ್ಣ ಹೊಂದಿದೆ ಅಂತೇಳಿ ಹೇಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.